ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಶಾಪಿಂಗ್ ಹೋಗ್ತಾ ಇದ್ದೀನಿ. ಈ ವೀಕಲ್ಲಿ ನಾನು ನನ್ನ ಕಸಿನ್ಸ್ ಎಲ್ಲನೂ ಟ್ರಿಪ್ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಶಾಪಿಂಗ್ ಹೋಗ್ತಾ ಇದ್ದೀವಿ. ನನ್ನ ಸಿಸ್ಟರ್ ಬಂದಿದ್ದಾಳೆ ಊರಿಂದ, ನಾನು ಅವಳೆಲ್ಲ ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ನನ್ನ ಮಗ ಇವನು ಶಾಪಿಂಗ್ ಹೋಗೋಕ್ಕೆ ರೆಡಿ ಆಗಿದ್ದಾನೆ. ನೋಡಿ ಔಟ್ಫಿಟ್ ನೋಡಿ, ಒಂದು ಬ್ಲೂ ಜೀನ್ಸ್ ಹಾಕೊಂಡಿದ್ದಾನೆ, ವೈಟ್ ಶರ್ಟ್. ನಾನು ಬ್ಲೂ ಜೀನ್ಸ್, ಬ್ಲ್ಯಾಕ್ ಶರ್ಟ್. ಜಾಸ್ತಿ ಬ್ಲ್ಯಾಕು ವೈಟು ಜಾಸ್ತಿ ರಿಪೀಟೆಡ್ ಇರುತ್ತೆ ನನ್ನ ಕ್ಲಾತ್ಸ್ ಎಲ್ಲನೂ. ನೀವು ಆಮೇಲೆ ಯಾವಾಗಲೂ ಹಾಕ್ತಾಳೆ ಅಂತ ಅಂದ್ಕೊಂಬೇಡಿ. ಜಾಸ್ತಿ ತೊಗೊಳ್ತೀನಿ. ಬ್ಲ್ಯಾಕ್ ಮತ್ತು ವೈಟ್ ಕಲೆಕ್ಷನ್ಸ್ ಜಾಸ್ತಿ ಇದೆ ನನ್ನ ಹತ್ರ. ಗಾಯ್ಸ್, ನಮ್ಮೂರಿಗೆ ಓಲಾ ಕ್ಯಾಬ್ ಎಲ್ಲ ಬುಕ್ ಆಗಲ್ಲ. ನಾವೇನಿದ್ರು ಸಿಗ್ನಂಗ್ನಳ್ಳಿಗೆ ಬಂದು ಅಲ್ಲಿಂದ ಬುಕ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿಂದ ಬೈಕಲ್ಲಿ ಬಂದ್ಬಿಟ್ಟು ಆಮೇಲೆ ಇಲ್ಲಿ ಬಂದು ಓಲಾ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇವಾಗ ಶಾಪಿಂಗ್ಗೆ. ನಾವು ಜುಡಿಯೋಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಗಾಯ್ಸ್, ಫೈನಲಿ ಶಾಪಿಂಗ್ ಮುಗೀತು. ನೋಡಿ, ಇಷ್ಟು ಶಾಪ್ ಮಾಡಿದ್ದೀನಿ. ಇನ್ನೂ ಇದೆ ಶಾಪಿಂಗು. ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ನೆಕ್ಸ್ಟು ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಹೋಗ್ತೀನಿ. ನಮ್ಮ ಮಗು ಅಂತೂ ಸುಸ್ತಾಗ್ಬಿಟ್ಟಿದೆ ಶಾಪಿಂಗ್ ಮಾಡಿ ಮಾಡಿ. ಫುಲ್ ಖುಷಿ ಅಣ್ಣ ಫುಲ್ ಖುಷಿ. ಏನು ಪಪ್ಪಿ ಕೊಲ್ಲನ ಜುಡಿಯೋದಲ್ಲಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ನಮಗೆ ಮಾತ್ರ ತೊಗೊಂಡ್ವಿ. ಮಕ್ಕಳಿಗೆ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೆ ಸರಿ ಬೇರೆ ಕಡೆ ಹೋಗೋಣ ಅಂತ ಬಂದ್ವಿ. ಆದರೆ ಅಲ್ಲಿ ಜುಡಿಯೋದಲ್ಲಿ ವೀಡಿಯೋಸ್ ಮಾಡೋಣ ಅಂತಂದರೆ ಅವರು ವೀಡಿಯೋಸ್ ಮಾಡೋಕ್ಕೆ ಬಿಡಲಿಲ್ಲ. ಇಲ್ಲೆಲ್ಲ ವೀಡಿಯೋಸ್ ಮಾಡಬಾರ್ದು ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ಮಾಡಿದ್ವಲ್ಲ ಅಷ್ಟೇ ವೀಡಿಯೋಸೇ, ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ. ವಿಶಾಲ್ ಮಾರ್ಟಿಗೆ ಬಂದ್ವಿ. ಎಷ್ಟು ಪಿಕ್ಸ್ ಹಾಕಿ ಮಗುಗೆ. Wow, so beautiful, so elegant, just looking like a wow. ಕಿತ್ತು ಬಿಸಾಕೋತ ಅಷ್ಟೇ. ವಾವ್, ಇದೇನಿದ ಅದೇ ಇಟ್ಕೊತೀನಿ. ನನಗೆ ಸ್ಪೆಕ್ಸ್ ಇಷ್ಟ ಆಗುತ್ತೆ, ಅದರಿಂದ ನೋಡ್ತಾ ಇದ್ದೆ ಯಾವ್ದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಚೆಕ್ ಮಾಡ್ತಾ ಇದ್ದೆ. ಇಷ್ಟ ಆಯಿತು. ಆದರೆ ನನ್ನ ಕಲರ್ ಬೇರೆ. ವಿಶಾಲ್ ಮಾರ್ಟ್ ಶಾಪಿಂಗ್ ಮುಗಿತು. 2 ಬ್ಯಾಗ್, ಇಲ್ಲೊಂದು ಬ್ಯಾಗು, ಇಲ್ಲೊಂದು ಬ್ಯಾಗ್. ಓಲಾ ಬುಕ್ ಮಾಡಿದ್ದೀವಿ. ಬರೋಷ್ಟರಲ್ಲಿ ಸ್ವಲ್ಪ ಹೊಟ್ಟೆ ಹಸ್ವಾಗ್ತಿತ್ತು, ಅದಕ್ಕೆ ಚಾಕ್ಲೇಟ್ಸ್ ಮಾಡ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಮುಗೀತು. ಅಂತೂ ಇಂಥ ಟ್ರಿಪ್ಪಿಗೆ ಹೋಗೋಕ್ಕೆ ಏನೇನು ಬೇಕೋ ಎಲ್ಲ ತೊಗೊಂಡಿದ್ದೀವಿ. ಏನೂ ಮಿಸ್ ಮಾಡಿಲ್ಲ. ಏನಿಲ್ಲ ಅಂತಂದರೂ ಇವತ್ತು ಒಂದು 10,000 ಖರ್ಚು ಮಾಡಿದ್ದೀವಿ. ಟ್ರಿಪ್ಪಿಗೆ ಅಂತ ಅಂದಾಗಿಂದನೂ ಅದಿಷ್ಟು ಖರ್ಚು ಮಾಡಿದ್ದೀವೋ ನಮಗಂತೂ ಗೊತ್ತಿಲ್ಲ. ತುಂಬ ಎಕ್ಸಾಕ್ಟ್ ಆಗಿದ್ದೀವಿ ಟ್ರಿಪ್ಪಿಗೆ ಹೋಗೋಕ್ಕೆ. ನಾವೆಲ್ಲ ಬರೀ ಕಸಿನ್ಸ್ ಮಾತ್ರನೇ ಹೋಗ್ತಾ ಇರೋದು. ಅದು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ತುಂಬ ಎಂಜಾಯ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಒಂದು ಸ್ವಲ್ಪ ಟಯರ್ಡ್ ಆಗಿತ್ತಲ್ವ, ಒಂದು ಫಲೂಡಾ ಕುಡಿಯೋಣ ಅಂತ ಬಂದ್ವಿ ಇಲ್ಲಿ.
ನೋಡಿ ಗಾಯ್ಸ್, ಶಾಪಿಂಗ್ ಮುಗ್ದಿದೆ. ಇವಾಗಿಂದ ಎಲ್ಲ ಒಂದೊಂದೇ ತೆಗೆದು ಆಚೆ ಇಕ್ತೀವಿ. ನೋಡಿ ಏನೇನು ತೊಗೊಂಡು ಬಂದಿದ್ದೀವಿ ಟ್ರಿಪ್ಗೆ ಅಂತ, ಟ್ರಿಪ್ ಹೋಗೋಕ್ಕೆ. ಅಯ್ಯೋ ಗಾಯ್ಸ್, ಇದು ನೆಕ್ಸ್ಟ್ ಡೇ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ. ಒಂದು ಮೇಕಪ್ ಇತ್ತು, ಮೇಕಪ್ ಹೋಗಿದ್ದೆ ದೇವನಹಳ್ಳಿಯಲ್ಲಿ. ಅಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೆ ಮೇಕಪ್ ಮಾಡಬೇಕಾದ್ರೆ ಎಲ್ಲನೂ, ಅದನ್ನು ಹಾಕ್ತೀನಿ ನೋಡಿ. ನಾನು ಮಾಡಿರೋ ಮೇಕಪ್ ವೀಡಿಯೋಸು ಫೋಟೋಸ್ ಎಲ್ಲ ನೀವು ನೋಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಮೇಕಪ್ ಬೈ ಮಮತಾ ಶಿವರಾಜ್ ಅಂತ ನನ್ನ ಪ್ರೊಫೈಲ್ ಚೆಕ್ ಮಾಡಿ. ಅದರಲ್ಲಿ ನಾನು ಮಾಡಿರೋ ಮೇಕಪ್ದು ಫೋಟೋಸು ವೀಡಿಯೋಸು ಎಲ್ಲ ಪ್ರತಿಯೊಂದು ಹಾಕಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ, ನಿಮಗೂ ಸ್ಪೆಷಲ್ ಡೇಸ್ಗೆಲ್ಲನೂ ಬೇಕು, ಇವೆಂಟಿಗೆ ಮದುವೆ ಎಲ್ಲ ಇದ್ದರೆ ಬೇಕನ್ಸಿದ್ರೆ ನನಗೆ ಅದರಲ್ಲೇ DM ಮಾಡಿ, ನಾನು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ನಾನು ಎಷ್ಟು ಚಾರ್ಜ್ ಮಾಡ್ತೀನಿ ಏನಂತ. ಆದಷ್ಟು ನಾನು ಜಾಸ್ತಿ ಏನು ಚಾರ್ಜ್ ಮಾಡಲ್ಲ. ಇರೋದ್ರಲ್ಲಿ ನಾನು ಬೇರೆ ಮೇಕಪ್ ಆರ್ಟಿಸ್ಟ್ಗೆಲ್ಲ ಹೋಲಿಸ್ಕೊಂಡ್ರೆ ಕಮ್ಮಿನೇ ತೊಗೊಳ್ತೀನಿ. ಮೇಕಪ್ ಅಷ್ಟೇ ನಿಮಗೆಲ್ಲ ಇಷ್ಟ ಆಗೋ ಥರನೇ ಮಾಡ್ಕೊಡ್ತೀನಿ. ಎಲ್ಲರ ಹತ್ರನೂ ಅಷ್ಟೇ ಫ್ರೆಂಡ್ಲಿ ಆಗಿರ್ತೀನಿ. ಈ ಮೇಕಪ್ ಆರ್ಟಿಸ್ಟು ಅಂತ ನಾವು ಒಂಥರ ಸ್ಟ್ರಿಕ್ಟ್ ಆಗಿರೋದು ಅವೆಲ್ಲ ನನಗಿಷ್ಟ ಆಗಲ್ಲ. ಫ್ರೆಂಡ್ಲಿ ಆಗಿ ಮನೆಯವ್ರ ಥರನೇ ಮಿಂಗಲ್ ಆಗಿಬಿಡ್ತೀನಿ ಎಲ್ಲರ ಜೊತೆನೂ ಬೇಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅವರು. ಫುಲ್ ಮೇಕಪ್ ಎಲ್ಲ ಫಿನಿಶ್ ಆದಮೇಲೆ ಇದು ವೀಡಿಯೋಸ್ ಮಾಡಿರೋದು. ಸ್ಕಿನ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಅವ್ರದ್ದು ಸ್ಯಾರಿಗೆ ಮ್ಯಾಚಿಂಗ್ ಜ್ಯುವೆಲರಿ ಎಲ್ಲ ನಾನೇ ತೊಗೊಂಡು ಹೋಗಿದ್ದೆ. ಈ ಜ್ಯುವೆಲ್ರಿನೂ ಅಷ್ಟೇ ನಿಮ್ಗೆ ಬೇಕು ಅಂತಂದರೆ ಎಲ್ಲ ನಾವೇ ತೊಗೊಂಡು ಬರ್ತೀವಿ. ಇಲ್ಲ ಅಂತಂದರೆ ನೀವೇ ಸಪ್ರೇಟ್ ತೊಗೊಳಂಗಿದ್ರೂ ತೊಗೊಳ್ಬೋದು. ಇನ್ಕ್ಲೂಡ್ ಮೇಕಪ್ಪಲ್ಲೇ ಜ್ಯುವೆಲ್ರಿನೂ ಇನ್ಕ್ಲೂಡ್ ಆಗಿದ್ರೆ ನಾವೇ ತೊಗೊಂಡು ಬರ್ತೀವಿ. ನಮ್ಮ ಫ್ರೆಂಡ್ದೇ ಶಾಪ್ ಇದೆ, ಅದರಿಂದ ತರೋದು. ಜ್ಯುವೆಲ್ರಿ ಕಲೆಕ್ಷನ್ಸಲ್ಲಿ ತುಂಬ ಇದೆ. ಯಾವ ಥರ ಜ್ಯುವೆಲ್ರಿ ಬೇಕಂತ ಹೇಳಿದ್ರೆ ನಾವು ಫೋಟೋಸ್ ಕಳಿಸ್ತೀವಿ. ಅದರಲ್ಲಿ ನೀವು ಇದೇ ಥರ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅದೇ ಥರದ್ದೇ ತೊಗೊಂಡ್ಬಂದು ಹಾಕ್ತೀವಿ ರಿಸೆಪ್ಷನ್ಗೆಲ್ಲನೂ. ನೋಡಿ ರಿಸೆಪ್ಷನ್ಗೆ ಇದು ಬಂದು ಇಟಾಲಿಯನ್ ಸೆಟ್ ಅಂತಾರೆ. ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿತ್ತು. ಹುಡುಗಿನೂ ಚೆನ್ನಾಗಿದ್ದಾಳೆ. ಮೇಕಪ್ ಇಷ್ಟ ಆಯ್ತಾ ನಿಮಗೆ? ಚೆನ್ನಾಗಿದೆಯಾ? ಎಕ್ಸ್ಟ್ರಾ ಇನ್ನೂ ಒಬ್ರಿಗೆ ಮೇಕಪ್ ಇತ್ತು. ಇವತ್ತು ಸಿಂಪಲ್ ಮೇಕಪ್ಪು. ಆಮೇಲೆ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಟ್ಬಿಟ್ಟು ಬಂದು ನೋಡಿ. ಇದು ಅಷ್ಟೇ ನಮ್ಮ ಫ್ರೆಂಡ್ ಜ್ಯುವೆಲರಿ ಶಾಪ್ ಇದಲ್ವ, ಅದರಲ್ಲಿಂದಲೇ ತೊಗೊಂಡೋಗಿದ್ದು. ಚೆನ್ನಾಗಿದೆ ನೋಡಿ, ಅವ್ರಿಗೆ ಕರೆಕ್ಟಾಗಿ ಮ್ಯಾಚಿಂಗ್ ಆಗ್ತಿದೆ ಅವ್ರ ಡ್ರೆಸ್ಗೆ. ಹೇರ್ ಸ್ಟೈಲ್ ನೋಡಿ, ಅವ್ರದ್ದು ಲಾಂಗ್ ಹೇರ್ಸ್ ಇತ್ತು. ಅವ್ರ ಹೇರ್ಸ್ ಎಲ್ಲನೇ ಮಾಡಿರೋದು ಇದು ಹೇರ್ ಸ್ಟೈಲು. ಚೆನ್ನಾಗಿ ಕಾಣಿಸ್ತಿತ್ತು ಅವ್ರಿಗೆ. ನೋಡಿ ಅವ್ರ ಫೈನಲ್ ಲುಕ್ಕು ಹೆಂಗೆ ಕಾಣಿಸ್ತಿದೆ ಅಂತ. ಇವತ್ತಿನ
ವಿಡಿಯೋ ಇಷ್ಟೇ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.